ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಲೆನಾಡ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ದತ್ತಪೀಠ ಮಾರ್ಗ ಜಲಾವೃತವಾಗಿ ಅವ್ಯವಸ್ಥೆಯಲ್ಲಿ ತಾಂಡವವಾಡ್ತಾ ಇದೆ. ರಸ್ತೆಯ ಮೇಲ್ಭಾಗದಲ್ಲಿ 3ರಿಂದ 4 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದ್ದು, ಒಂದೆಡೆ ಕೊಚ್ಚಿ ಹೋದಂತಹ ರಸ್ತೆ, ಹರಿತಾ ಇರೋ ನೀರು ತಡೆಗೋಡೆ ಇಲ್ಲದೆ ಪ್ರವಾಸಿಗರು ಸಂಚರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಸ್ವಲ್ಪ ಯಾಮಾರಿದ್ರೂ ಪ್ರವಾಸಿಗರು ಪ್ರಪಾತ ಸೇರೋದು ಗ್ಯಾರಂಟಿ. ಹರಸಾಹಸ ಪಟ್ಟು ದತ್ತಪೀಠದ ರಸ್ತೆಯಲ್ಲಿ ಪ್ರವಾಸಿಗರು ಸಾಗುತ್ತಿದ್ದಾರೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠಕ್ಕೆ ತೆರಳುವಂತಹ ಕವಿಕಲ್ ಗಂಡಿ ಬಳಿ ರಸ್ತೆ ಕೊಚ್ಚಿ ಹೋಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡೋಣ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಮಲೆನಾಡಿಗರ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದ್ರೆ, ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳೇ ಅರ್ಧಕ್ಕರ್ಧ ಕಟ್ಟಾಗುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಆ ರೀತಿಯಾದ ಒಂದು ಸ್ಥಳದಲ್ಲಿ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ನಗರದಿಂದ ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಅಂತ ಏನು ಕರೆಸ್ಕೊಳ್ಳುವಂಥ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠಕ್ಕೆ ತೆರಳುವಂಥ ಮಾರ್ಗ. ಈ ಮಾರ್ಗದಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಈಗಾಗಲೇ ರಸ್ತೆ ಅರ್ಧಕ್ಕೆ ಕಟ್ಟಾಗುವಂಥ ಸ್ಥಿತಿ ನಿರ್ಮಾಣ ಆಗ್ತಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ರಸ್ತೆಯ ಒಂದು ಬದಿ ಸಂಪೂರ್ಣವಾಗಿ ಕಟ್ಟಾಗಿ ಕೆಳಗಡೆ ಬೀಳ್ತಾ ಇರುವಂಥದ್ದು. ಅಂತಂದರೆ ಈಗಾಗಲೇ ಜಿಲ್ಲಾಡಳಿತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಐಡೆಂಟಿಫೈ ಮಾಡಿದೆ 88 ಡೇಂಜರ್ ಪ್ಲೇಸ್ ಅಂತ ಇದೆ. ಆ ಪ್ಲೇಸ್ಗಳಲ್ಲಿ ಈ ಸ್ಥಳ ಕೂಡ ಒಂದಾಗಿರುವಂಥದ್ದು. ಕಳೆದ ವರ್ಷವೂ ಕೂಡ ಈ ಭಾಗದಲ್ಲಿ ರಸ್ತೆ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ಜಿಲ್ಲಾಡಳಿತ ಕಾಂಕ್ರೀಟ್ ವಾಲ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ಈ ಬಾರಿ ಮತ್ತೆ ನಿರಂತರವಾಗಿ ಸುರಿತಿರುವಂಥ ಗಾಳಿ, ನಿರಂತರವಾಗಿ ಸುರಿತಿರುವಂಥ ಮಳೆ ಮತ್ತು ಗಾಳಿಯಿಂದ ಮತ್ತೊಂದು ಅನಾಹುತ ಸೃಷ್ಟಿಯಾಗುವಂಥ ಸಾಧ್ಯತೆಯೂ ಕೂಡ ನಿರ್ಮಾಣ ಆಗಿರುವಂಥದ್ದು. ಒಂದು ವೇಳೆ ಈ ರಸ್ತೆ ಸಂಪೂರ್ಣವಾಗಿ ಕಟ್ಟಾದರೆ ಈ ಭಾಗದಲ್ಲಿ ಬರುವಂಥ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪೂರ್ಣ ರಸ್ತೆಯ ಸಂಪರ್ಕವೇ ಇಲ್ಲದಂತಾಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತನೂ ಕೂಡ ಈ ಭಾಗವನ್ನು ತಾತ್ಕಾಲಿಕವಾಗಿ ಒಂದು ಬಂದ್ ಮಾಡಿ ಈ ರಸ್ತೆಯನ್ನು ಏನು ಮಣ್ಣೆಲ್ಲ ಕುಸ್ಕೊಂಡು ಹೋಗಿದೆ ಅಲ್ಲಿಗೆ ಒಂದು ತಾತ್ಕಾಲಿಕವಾಗಿ ಅದೊಂದು ದುರಸ್ತಿ ಮಾಡಬೇಕು ಅನ್ನೋ ಆಗ್ರಹ ಮಾತು ಕೇಳಿಬರ್ತಿರುವಂಥದ್ದು. ನಾವೀಗ ನೋಡ್ತಿರುವಂಥ ಈ ಒಂದು ಸ್ಥಳ ಕೂಡ ಸುಮಾರು ರಸ್ತೆಯ ಅರ್ಧ ಭಾಗದಲ್ಲಿ ಸುಮಾರು 1-1.5 ಅಡಿಯಷ್ಟು ಎತ್ತರಕ್ಕೆ ಆಳಕ್ಕೆ ಈಗಾಗಲೇ ಗುಂಡಿ ಬಿದ್ದಿರುವಂಥದ್ದು. ಅಂತಂದರೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಭೂಮಿಯಲ್ಲೂ ಕೂಡ ಸಾಕಷ್ಟು ನೀರಿನ ಪ್ರಮಾಣ ಯಥೇಚ್ಛವಾಗಿರೋದ್ರಿಂದ ದೊಡ್ಡ ವೆಹಿಕಲ್ಗಳು ಓಡಾಡುವಂಥ ಸಂದರ್ಭದಲ್ಲಿ, ಏಕೆಂದರೆ ನಿತ್ಯ ನೂರಾರು ವಾಹನಗಳು ಮುಳ್ಳಯ್ಯನಗಿರಿ ಭಾಗಕ್ಕೆ ಭೇಟಿ ನೀಡುವಂಥದ್ದು, ದತ್ತಪೀಠ ಭಾಗಕ್ಕೆ ಭೇಟಿ ನೀಡುವಂಥದ್ದು. ಈ ಭಾಗದಲ್ಲಿ ರಸ್ತೆಯ ಮೇಲೆ ನಿರಂತರವಾಗಿ ನೀರು ಹರಿತಾ ಇರೋದ್ರಿಂದ ಮಣ್ಣಿನ ತೇವಾಂಶ ಜಾಸ್ತಿಯಾಗಿ ದೊಡ್ಡ ವಾಹನಗಳು ಹೋದಂಥ ಸಂದರ್ಭದಲ್ಲಿ ಭೂಮಿ ಕುಸಿದ್ರೆ ಕಾರ್ ಆಗ್ಬೋದು, ಬೈಕ್ ಆಗ್ಬೋದು ಅಥವಾ ಮಿನಿ ಬಸ್ಗಳಾಗ್ಬೋದು ಸಂಪೂರ್ಣವಾಗಿ ರಸ್ತೆಯ ಮತ್ತೊಂದು ಬರಿದಿರುವಂಥ ಪ್ರಪಾತಕ್ಕೆ ಬೀಳುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತನೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಈ ಭಾಗದಲ್ಲಿ ಸಂಚಾರ ಮಾಡುವಂಥ ಪ್ರವಾಸಿಗರು ಕೂಡ ಅತಿ ಎಚ್ಚರಿಕೆಯಿಂದ ಒಂದು ವಾಹನವನ್ನು ಚಾಲನೆ ಮಾಡಬೇಕೆಂದು ಈಗ ಈ ಭಾಗದ ಸ್ಥಳೀಯರು ಸಹ ಆ ಪ್ರವಾಸಿಗರಿಗೆ ಮನವಿ ಕೂಡ ಮಾಡ್ಕೊತಿರುವಂಥದ್ದು. ಕ್ಯಾಮರಾಮನ್ ಪುರಿ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.